Okay. So in the previous class, we had studied what is photoelectric effect, what is black body radiation, and Planck's quantum theory, and all those things we had studied, right? So on the basis of that, we had give you one question here because ನಿಮಗೆ ಈ ಕ್ವಶನ್ ಪ್ರೀವಿಯಸ್ ನೀಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಕ್ಯಾನ್ ಯು ಆನ್ಸರ್ ಫಾರ್ ಮೀ? ಸೊ ಕ್ವಶನ್ ಏನಿದೆಯಪ್ಪ ಅಂದ್ರೆ ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಫ್ರಮ್ ದ ಫಾಲೋಯಿಂಗ್. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ, ಅದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ಯಾವುದು ಅಂತ ನೀವು ಏನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ಇಸ್ ಫಸ್ಟ್ ಎ ಅನ್ನೋದೇನಿದೆ ಮಾಡ್ಕೊಳ್ಳಿ. ಯಾರದು? and ಒಂದು ನಿಮಿಷ. ಕ್ವಶನ್ ಕ್ವಶನ್ B and E. ಓದಿದ್ಮೇಲೆ ಆನ್ಸರ್ ಮಾಡಿ. ಓಕೆನಾ? ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಓಕೆ. ಸೊ ಫಸ್ಟ್ ಒನ್ ಇಸ್ ಆಟಮ್ ಆಫ್ ಆಲ್ ಎಲಿಮೆಂಟ್ಸ್ ಆರ್ ಕಂಪೋಸ್ಡ್ ಆಫ್ ಟೂ ಫಂಡಮೆಂಟಲ್ ಪಾರ್ಟಿಕಲ್ಸ್. ಅಂದ್ರೆ ಎಲ್ಲ ಆಟಮ್ಗಳದ್ದು, ಎಲ್ಲ ಎಲಿಮೆಂಟ್ಗಳದ್ದು ಆಟಮ್ಸ್ ಏನಿದೆ ದಟ್ ಆರ್ ಕಂಪೋಸ್ಡ್ ಆಫ್ ಓನ್ಲಿ ಟೂ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಸೆಕೆಂಡ್ ಒನ್ ಬಂದು ದ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಸ್ 9.10939 into 10 to the power of 31, 10 to the power of minus 31 kg. ಇದು ಮಾಸ್ ಆಫ್ ದ ಎಲೆಕ್ಟ್ರಾನ್ದು ಏನಿದೆ ಈ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ. ಅಂಡ್ ದ ಥರ್ಡ್ ಒನ್ ಇಸ್ ಆಲ್ ದ ಐಸೋಟೋಪ್ಸ್ ಆಫ್ ಅ ಗಿವನ್ ಎಲಿಮೆಂಟ್ ಶೋ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಐಸೋಟೋಪ್ಸ್ಗಳನ್ನ ನಾವು ನೋಡಿದೀವಲ್ವಾ? ಸೊ ಐಸೋಟೋಪ್ಸ್ ಮೀನ್ಸ್ ವಿಚ್ ಈಸ್ ಹ್ಯಾವಿಂಗ್ ಸೇಮ್, ಏನ್ ಸೇಮ್ ಇರುತ್ತೆ? ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರುತ್ತೆ, ಬಟ್ ಡಿಫರ್ ಇನ್ ದೇ ಮಾಸ್ ನಂಬರ್. ಮಾಸ್ ನಂಬರ್ ಏನಿರುತ್ತೆ? ಡಿಫರ್ ಇರುತ್ತೆ. ದಿಸ್ ಇಸ್ ಸೇಮ್. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಆಲ್ ದ ಐಸೋಟೋಪ್ಸ್ ಆಫ್ ಗಿವನ್ ಎಲಿಮೆಂಟ್, ಯಾವ್ದಾದ್ರೂ ಒಂದು ಎಲಿಮೆಂಟ್ ಅಲ್ಲಿ ಕೊಟ್ಟಿರುವಂತ ಐಸೋಟೋಪ್ಸ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ನ ಹೊಂದಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ದ ಫೋರ್ತ್ ಒನ್ ಇಸ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಆರ್ ಕಲೆಕ್ಟಿವ್ಲಿ ನೋನ್ ಆಸ್ ನ್ಯೂಕ್ಲಿಯಾನ್ಸ್. ನಾವು ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ನ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಅನ್ನ ಎರಡನ್ನು ಕಂಬೈನ್ ಮಾಡಿ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತಿದೀವಿ ಅನ್ನೋದು ಫೋರ್ತ್ ಸ್ಟೇಟ್ಮೆಂಟ್. ಫಿಫ್ತ್ ಸ್ಟೇಟ್ಮೆಂಟ್ ಇಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ರಿಗಾರ್ಡೆಡ್ ದ ಆಟಮ್ ಆಸ್ ಅ ಅಲ್ಟಿಮೇಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಸೊ ಫಿಫ್ತ್ ಒನ್ ಏನ್ ಹೇಳ್ತಿದೆ, ಡಾಲ್ಟನ್ ಅಟಾಮಿಕ್ ಥಿಯರಿ ಪ್ರಕಾರ ಆಟಮ್ ಇಸ್ ದ ಅಲ್ಟಿಮೇಟ್ ಪಾರ್ಟಿಕಲ್, ಅದೇ ಒಂದು ಫೈನೆಸ್ಟ್ ಫಾರ್ಮ್ ಆಫ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಅವರು ಮ್ಯಾಟರ್ದು ಫಂಡಮೆಂಟಲ್ ಪಾರ್ಟಿಕಲ್ ಆಟಮ್ ಅಂತ ಹೇಳ್ತಿದ್ದಾರೆ ಡಾಲ್ಟನ್ಸ್ ಅವ್ರ ಪ್ರಕಾರ. ಇಷ್ಟು ಈಗ 5 ಕೊಟ್ಟಿದಾರಲ್ವಾ, ಇದರಲ್ಲಿ ಯಾವ್ಯಾವ್ದು ಕರೆಕ್ಟ್ ಇದೆ ಅಂತ ಹೇಳಿ ಇವಾಗ. B, C and D. ಬಿ, ಸಿ ಅಂಡ್ ಡಿ, E. ಇ. ಓಕೆ. ಸೊ ಎನಿ ಅದರ್ ಆಪ್ಷನ್ಸ್? ಬೇರೆ ಯಾರಾದ್ರೂ ಇನ್ಯಾವ್ದಾದ್ರು ಆನ್ಸರ್ ಹೇಳ್ತೀರಾ? ನಿಮ್ಗೆ ಆಪ್ಷನ್ ಅಲ್ಲಿ ಸಿ, ಡಿ ಅಂಡ್ ಇ ಓನ್ಲಿ, ಎ ಅಂಡ್ ಇ ಓನ್ಲಿ, ಬಿ, ಸಿ ಅಂಡ್ ಇ ಓನ್ಲಿ, ಅಂಡ್ ಆಪ್ಷನ್ ಡಿ ಬಂದು ಎ, ಬಿ, ಸಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಸುಹಾಸು ಬಿ ಮತ್ತೆ ಯಾವ್ದಪ್ಪ ನೀನು ಹೇಳಿದ್ದು? ಬಿ, ಸಿ Option ಅಂಡ್ C. ಇ ಓನ್ಲಿ. ಆಪ್ಷನ್ ಸಿ ಹೇಳ್ದ? ಸೊ ಲೆಟ್ ಅಸ್ ಸಿ, ಇದನ್ನ ನೋಡ್ತಾ ಹೋಗೋಣ ಯಾಕೆ ಯಾವ್ಯಾವ್ದು ಕರೆಕ್ಟ್ ಆಗುತ್ತೆ ಅಂತ. ಓಕೆನಾ? ಸೊ ಫಸ್ಟ್ ಒನ್ ಬಂದು ಆಟಮ್ಸ್ ಆಫ್ ಆಲ್ ದ
ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ ಆಟಮ್ಸ್ ಆರ್ ಕಂಪೋಸ್ಡ್ ಆಫ್ 2 ಫಂಡಮೆಂಟಲ್ ಪಾರ್ಟಿಕಲ್. ಎಷ್ಟು ಫಂಡಮೆಂಟಲ್ ಪಾರ್ಟಿಕಲ್ ಇದೆ ಆಟಮ್ ಅಲ್ಲಿ? 3. As of now, we know 3. So what are those? Proton, Proton, neutron, and electron. neutron and electron. So 3 ಫಂಡಮೆಂಟಲ್ ಪಾರ್ಟಿಕಲ್ ಇದೆ. ಇಲ್ಲಿ ಅವರು ಓನ್ಲಿ 2 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ಸೊ ಫಸ್ಟ್ ಒನ್ ಹೋಯ್ತು. ಸೊ ಇವಾಗ ನೀವು ಇದು ರಾಂಗು, ಆಪ್ಷನ್ ಬಿನೂ ರಾಂಗು, ಆಪ್ಷನ್ ಡಿನೂ ರಾಂಗು ಅಂತ ತಗೋಬಹುದು. ಯಾಕೆ ಅಂತಂದ್ರೆ ನಿಮಗೆ ಎ ಎಲ್ಲೆಲ್ಲಿದೆ ಅಲ್ಲಿ ರಾಂಗ್ ಇದೆ. ಸೊ ಇನ್ನು ಉಳ್ಕೊಂಡಿದ್ದು ನಿಮಗೆ ಆಪ್ಷನ್ ಎ ಅಂಡ್ ಆಪ್ಷನ್ ಸಿ. ಲೆಟ್ ಅಸ್ ಸಿ ಹೌ ದ ಸೆಕೆಂಡ್ ಥಿಂಗ್. ದ ಮಾಸ್ ಆಫ್ electron is 9.10939 into 10 to the power of minus 31 kg. As we studied E by M ratio ಅಲ್ಲಿ ಮತ್ತೆ ನಾವು ಮುಲ್ಲಿಕನ್ ಆಯಿಲ್ ಡ್ರಾಪ್ ಮೆಥಡ್ ಅಲ್ಲೂ ಕೂಡ ನಾವೇನ್ ಮಾಡಿದೀವಿ, ಫೈಂಡ್ ಔಟ್ ಮಾಡಿದೀವಿ. ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು? 9.109 into 339 into 10 to the power of minus 31 kg. So this is correct. ಓಕೆನಾ? ಸೊ ಬಿ ಎಲ್ಲೆಲ್ಲಿದೆ? ಇಲ್ಲೊಂದೇ ಕಡೆ ಇರೋದು. ಸೊ ನೀವು ನಿಮ್ಗೆ 2 ಆಪ್ಷನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಯು ಕ್ಯಾನ್ ಚೂಸ್ ದ ಕರೆಕ್ಟ್ ಆನ್ಸರ್. ಬಟ್ ನೋಡೋಣ ಮುಂದೆ ನೆಕ್ಸ್ಟ್ ಇನ್ಯಾವ್ಯಾವ್ದಿದೆ ಆ ಸ್ಟೇಟ್ಮೆಂಟ್ಗಳನ್ನ ಓದಿ ಅದು ಕರೆಕ್ಟಾ ಸರಿನಾ ತಪ್ಪಾ ಅಂತ ನೋಡ್ಕೊಳ್ಳೋಣ. ನೀವು ಇನ್ ಕೇಸ್ ಕನ್ಫ್ಯೂಷನ್ ಅಲ್ಲಿ ಇದ್ರೆ, ನಿಮಗೆ ಓನ್ಲಿ ಎರಡು ಲೈನ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಚೂಸ್ ದಿಸ್ ಥಿಂಗ್. ಯಾಕಂದ್ರೆ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಇದು ಆಲ್ಮೋಸ್ಟ್ 2023 23 ಈ ಕ್ವಶನ್ಸ್ ಫ್ರೇಮ್ ಮಾಡಿರೋವಂಥದ್ದು ನೀಟಲ್ಲಿ. ಓಕೆನಾ? ಸೊ ಸಿ ಬಂದು all isotopes of given element show same chemical property. Of course same chemical properties irutte because atomic number same irutte. Okay na? Then comes to proton and electrons are collectively known as nucleons. Is it right? This is wrong. ಯಾಕೆಂದ್ರೆ ನಮಗೆ ಬಿ ಸಿ ಇ ಮತ್ತೆ ಇ ಮಾತ್ರ ಇದೆ, ಡಿ ಇಲ್ಲ. So proton, electron are collectively known as nucleons. Why it is wrong? Proton, neutron collectively called as nucleons. Very good. Because only proton plus neutron we call this as nucleons. Yake? Because by combining these two we form nucleus. ನಮಗೆ ಇವೆರಡು ಕಂಬೈನ್ ಆಗಿ ಏನ್ ಕೊಡುತ್ತೆ? ನಮಗೆ ನ್ಯೂಕ್ಲಿಯಸ್ ನ ಕೊಡುತ್ತೆ. ಹಾಗಾಗಿ ನಾವು ಅವೆರಡನ್ನ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ ಬರಲ್ಲ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಓಕೆನಾ? ಸೊ ದಿಸ್ ಇಸ್ ರಾಂಗ್. ಸೊ ಆಪ್ಷನ್ ಬಿ ಇಸ್ ರೈಟ್, ಆಪ್ಷನ್ ಸಿ ಇಸ್ ರೈಟ್, ಅಂಡ್ sorry, and your D is Dalton's atomic theory regarded the atom as an ultimate particle of the matter. ಹೌದಲ್ವಾ? ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಥವಾ ವಾಟರ್ಮೆಲನ್ ಮಾಡೆಲ್ ಅಂತ ಏನ್ ಕರಿತೀವಿ, ಅದರಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಎಲ್ಲ ಇದೆ ಅಂತ. ಬಟ್ ಬಿಫೋರ್ ದಟ್ ಡಾಲ್ಟನ್ಸ್ ಅವ್ರು ಏನಂತ ಅನ್ಕೊಂಡಿದ್ರು? ಅಟಾಮಿಕ್ ಥಿಯರಿ ಅದ್ರ ಪ್ರಕಾರ ಆಟಮ್ ಇಸ್ ದ ಅಲ್ಟಿಮೇಟ್ ಅಥವಾ ಫೈನೆಸ್ಟ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಆಲ್ಸೋ ರೈಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ನೀವು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಏನ್ ಮಾಡ್ಬೋದು, ಒಂದು ಟೂ ಆಪ್ಷನ್ಸ್ ನ ನೀವು ಸ್ಟಡಿ ಮಾಡಿದ ತಕ್ಷಣ ನಿಮಗೆ ಗೊತ್ತಾದ ತಕ್ಷಣ ಏನ್ ಮಾಡ್ಬೋದು, ಆಪ್ಷನ್ಗಳನ್ನ ನೋಡಿದ್ರೆ ಡೋಂಟ್ ನೀಡ್ ಟು ವೇಸ್ಟ್ ದ ಟೈಮ್ ಬೈ ರೀಡಿಂಗ್ ಆಲ್ ದೋಸ್ 3 ಆಪ್ಷನ್ಸ್ ನ ಓದ್ಕೊಂಡು ಕುತ್ಕೊಳ್ಳೋ ಅಂತ ನೆಸೆಸಿಟಿ ಇರಲ್ಲ. ಬಟ್ ಎಲ್ಲಾ ಟೈಮಲ್ಲೂ ಅದನ್ನ ಅಪ್ಲೈ ಮಾಡಕ್ ಹೋಗ್ಬೇಡಿ. ಕೆಲವೊಂದ್ರಲ್ಲಿ ನೋಡ್ಕೊಳ್ಳಿ, ಆಪ್ಷನ್ಸ್ ನ ನೋಡ್ಕೊಳ್ಳಿ. ಆಪ್ಷನ್ಸ್ ನ ನೋಡ್ಕೊಂಡು ನಿಮಗೆ ಫಸ್ಟ್ 2ನ್ನ ಓದಿದ ತಕ್ಷಣ ಕರೆಕ್ಟ್ ಇದೆ ಅಂತ ಅನ್ಸಿದ ತಕ್ಷಣ ನೋಡ್ಕೊಂಡು ಹಾಕೋಬಹುದು. ಓಕೆನಾ? ಬಿಕಾಸ್ ಇಲ್ಲೆಲ್ಲೂ ಬಿ ಇಲ್ಲ ನೋಡಿ. ಆಲ್ರೆಡಿ ಎ ಇರೋವಂಥದ್ದು ರಾಂಗ್ ಆಗಿರೋದ್ರಿಂದ ಇದೊಂದೇ ನಿಮಗೆ ಆಪ್ಷನ್ ಇರೋದು ಸಿ. ಗೊತ್ತಾಯ್ತಾ? ಸೊ ಇದನ್ನ ಸ್ವಲ್ಪ ನೀವು ಯೂಸ್ ಮಾಡ್ಕೊಂಡ್ರೆ ನಿಮ್ ಟೈಮ್ನ ಸೇವ್ ಮಾಡ್ಕೋಬಹುದು. ಬೇರೆ ಕಾಂಪ್ಲಿಕೇಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ
ಆ ಟೈಮ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಡಿಡ್ ಯು ಗೆಟ್ ದ ಪಾಯಿಂಟ್? ಅರ್ಥ ಆಯ್ತಾ ಈ ಕ್ವಶನ್? ಶಾಲ್ ವಿ ಮೂವ್ ಫರ್ದರ್? ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಓಕೆ. ಸೊ ಆನ್ಸರ್ ಸಿ ಇಸ್ ದ ಕರೆಕ್ಟ್. Shit. Okay. So the value of Planck's constant is 6.63 into 10 to the power of minus 34 joule second. The speed of light is 3 into 10 to the power of 17 nanometer per second. Which value is closest to the wavelength in nanometer of quantum of light with the frequency of 6 into 10 to the power of 15 per second? ಇದು ಕೂಡ ನೀಟಲ್ಲಿ ಕೇಳಿರುವಂತ ಕ್ವಶನ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ನಿಮಗೆ ಫ್ಲಾಂಕ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂಡ್ ದ ಸ್ಪೀಡ್ ಆಫ್ ಲೈಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಏನ್ ಕೇಳ್ತಿದ್ದಾರೆ ಅಂದ್ರೆ ವಿಚ್ ವ್ಯಾಲ್ಯೂ ಇಸ್ ದ ಕ್ಲೋಸೆಸ್ಟ್ ಟು ದ ವೇವ್ಲೆಂತ್ ಇನ್ ನ್ಯಾನೋಮೀಟರ್ ಆಫ್ ಕ್ವಾಂಟಮ್ ಆಫ್ ಲೈಟ್. ಯಾವ ವ್ಯಾಲ್ಯೂ ಈ ವೇವ್ಲೆಂತ್ ಇನ್ ನ್ಯಾನೋಮೀಟರ್ ಆಫ್ ಕ್ವಾಂಟಮ್ ಆಫ್ ಲೈಟಿಗೆ ಹತ್ರ ಇದೆ, ಯಾವ ವ್ಯಾಲ್ಯೂ ನಿಮಗೆ ಕ್ಲೋಸೆಸ್ಟ್ ಇದೆ ವಿತ್ ದ ಫ್ರೀಕ್ವೆನ್ಸಿ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವ ವ್ಯಾಲ್ಯೂ ನಿಮಗೆ ನಿಯರ್ ಬೈ ಇದೆ ಅಂತ ಕೇಳಿದ್ದಾರೆ. ಸೊ ಕೆಲವರೆಲ್ಲ ಆನ್ಸರ್ ಆಲ್ರೆಡಿ ನೋಡ್ಬಿಟ್ಟಿದ್ರೆ ನೋ ಇಶ್ಯೂಸ್, ಸಾಲ್ವ್ ಮಾಡಿ. ಹೌ ಡು ಯು ಗೋಯಿಂಗ್ ಟು ಸಾಲ್ವ್ ದಿಸ್? ಇಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾರೆ? ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ 6.63 into 10 to the power of minus 34. ಓಕೆನಾ? ಅಂಡ್ ದೇ ಗಿವನ್ ಯು ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಅಂದ್ರೆ ದಟ್ ಈಸ್ ಸಿ, 3 into 10 to the power of 17 nanometer per second. And they given frequency nu, which is equal to 6 into 10 to the power of 15 per second. What they ask? Wavelength. Wavelength ನ ಕೇಳಿದ್ದಾರೆ, ದಟ್ ಈಸ್ ಲ್ಯಾಂಬ್ಡಾ. ಈ ಮೂರು ಇದನ್ನ ನೋಡಿದ್ರೆ ನಿಮ್ಗೆ ಯಾವ್ದಾದ್ರು ಫಾರ್ಮುಲಾ ನೆನಪಾಗ್ತಿದ್ಯಾ? ವೆರಿ ಗುಡ್. ಸೊ ನ್ಯೂ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಇಲ್ಲಿ ಫ್ಲಾಂಕ್ಸ್ ಕಾನ್ಸ್ಟೆಂಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವೇನಾದ್ರೂ ಎಚ್ ಸಿ ಬೈ ಲ್ಯಾಂಬ್ಡಾ ಅಂತ ಹಾಕೊಂಡ್ರೆ ವಾಟ್ ವಿಲ್ ಗೋಯಿಂಗ್ ಟು ಚೇಂಜ್? ಎಚ್ ನ್ಯೂ ಬೈ ಲ್ಯಾಂಬ್ಡಾ ಅಂತ ಈ ಫಾರ್ಮುಲಾನ ಯಾರು ಹಾಕೊಳಕ್ ಹೋಗ್ಬೇಡಿ. ಯಾಕೆ? ಬಿಕಾಸ್ ಇಲ್ಲಿ ಫ್ಲಾಂಕ್ಸ್ ಕಾನ್ಸ್ಟೆಂಟ್ ಕೊಟ್ಬಿಟ್ಟಿದ್ದಾರೆ, ನಮಗೆ ಕೊಟ್ಟಿರೋಂತ ಫಾರ್ಮುಲಾದಲ್ಲಿ ಹೆಚ್ಚೇ ಇಲ್ವಲ್ಲಪ್ಪ, ಮೇ ಬಿ ಇದು ಫಾರ್ಮುಲಾ ಅಂತ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡಿ. ಡೈರೆಕ್ಟ್ ಆಗಿ ದೇ ಆರ್ ಆಸ್ಕಿಂಗ್ ಓನ್ಲಿ ವೇವ್ ಲೆಂತ್, ಸೊ ದಟ್ ಯು ಜಸ್ಟ್ ಮಾಡಿಫೈ ದಿಸ್ ಥಿಂಗ್. ಇದನ್ನ ನೀವು ಮಾಡಿಫೈ ಮಾಡ್ಕೊಳ್ಳಿ. ನ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಇಸ್ ಅವರ್ ಫ್ರೀಕ್ವೆನ್ಸಿ ಫಾರ್ಮುಲಾ. ವಿ ವಾಂಟ್ ವೇವ್ ಲೆಂತ್ ಬೇಕು ನಮಗೆ. ಸೊ ಹೌ ಡು ವಿ ಮಾಡಿಫೈ ದಿಸ್? ಲ್ಯಾಂಬ್ಡಾ ವಿಚ್ ಇಸ್ ಈಕ್ವಲ್ ಟು ನ್ಯೂ ಸಿ ಬೈ ನ್ಯೂ.
lambda which is equal to c by nu. ಕನ್ಫ್ಯೂಸ್ ಮಾಡ್ಕೋಬೇಡಿ, ಲ್ಯಾಂಬ್ಡಾ ಇಲ್ಲಿ ಹೋಗುತ್ತೆ ಅಂಡ್ ನ್ಯೂ ಕೆಳಗಡೆ ಬರುತ್ತೆ. ದಿಸ್ ಗೆಟ್ interchange and it will come here. So according to that, how do we see ಕೊಟ್ಟಿದ್ದಾರೆ 3 into 10 to the power of plus 17, ಇದು 17 nanometer per second divided by 6 into 10 to the power of 15 per second. ಓಕೆನಾ? ನೀವು ಬರ್ಕೊಂಡೆ, ಸೀನು ಬರ್ಕೊಂಡೆ. Can you calculate it for me? 50 nanometer. Yes, exactly. 50 nanometer. How? 3 ones are? 3 2s 3 twos are. So 1 by 2. per 10 second ಇಲ್ಲಿ cancel. 15 ಕ್ಯಾನ್ಸಲ್ ಆದ್ರೆ ಇನ್ನ 10 to the power of per second ಕ್ಯಾನ್ಸಲ್ ಆಗುತ್ತೆ. 10 to the power of ಎಷ್ಟು ಉಳ್ಕೊಳ್ಳುತ್ತೆ? 2 ಉಳ್ಕೊಳ್ಳುತ್ತೆ. ಇಲ್ಲಿ ಎಲ್ಲಿ ನಿಮಗೆ ಯೂನಿಟ್ಸ್ ಉಳ್ಕೊಂಡಿದ್ದೇನು? ನ್ಯಾನೋಮೀಟರ್. ಸೊ ಇದನ್ನ 1 by 2 ಅಂದ್ರೆ 0.5 into 10 to the power of 2 nanometer, which we can represented as 50 nanometer. Okay na? So the first thing is your correct answer. ಗೊತ್ತಾಯ್ತಾ? ಈ ತರ ಕ್ವಶನ್ಸ್ ನ ಫ್ರೇಮ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಫಾರ್ಮುಲಾ ಹೇಗ್ ಡಿರೈವ್ ಆಯ್ತು ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಆ ಫಾರ್ಮುಲಾ ನೆನ್ಪಿಟ್ಕೊಂಡು ಆ ಫಾರ್ಮುಲಾನ ಹೇಗೆ ಅಪ್ಲೈ ಮಾಡಬೇಕು ನಿಮ್ಮ ಕ್ವಶನ್ ಅಲ್ಲಿ ಅನ್ನೋದನ್ನ ತಿಳ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಏನಾದ್ರೂ ಡೌಟ್ ಇದೆಯಪ್ಪ? No means we shall move forward. Let us come to the today's session topic, that is classification of spectrum. So classification of spectrum. Spectrum ಅಂತಂದ್ರೆ ಏನು? color band of light. Color band of light ಅಥವಾ arrangement of spectral line. Okay na? So our arrangement of your wavelength according to wavelength or your according to frequency. Arrangement of spectral line according to wavelength of colors or frequency of color. ಏನ್ ಮಾಡಿದೀವಿ ಇಲ್ಲಿ ನಾವು? ಕಲರ್ಸ್ಗಳನ್ನ ಈಗ ನೋಡಿ, ಇಲ್ಲಿ ಕಲರ್ಸ್ಗಳನ್ನ ಅರೇಂಜ್ಮೆಂಟ್ ಆಗಿದೆ ಇಲ್ಲಿ. ಹೌ? ಐದರ್ ಬೈ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ಲೆಂತ್ ಆರ್ ಬೈ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫ್ರೀಕ್ವೆನ್ಸಿ. ಹೇಗೆ ನಾವು ಪ್ರೀವಿಯಸ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಅದೇ ತರ ಇಲ್ಲಿ ಕೂಡ ಏನಾಗುತ್ತೆ? ಸ್ಪೆಕ್ಟ್ರಮ್ ಅಂತಂದ್ರೆ ಇಟ್ ಈಸ್ ದ ಬ್ಯಾಂಡ್ಸ್ ಆಫ್ ಕಲರ್. ಓಕೆನಾ? ಬ್ಯಾಂಡ್ಸ್ ಆಫ್ ಕಲರ್ ಅಥವಾ ಸ್ಪೆಕ್ಟ್ರಲ್ ಲೈನ್ಸ್. ಸ್ಪೆಕ್ಟ್ರಮ್ ಅಂತಂದ್ರೆ ಲೈಟ್ ಅಲ್ಲಿ ಇರುವಂತ ಕಲರ್ಸ್. ಆ ಕಲರ್ಸ್ ಅನ್ನ ನಾವೇನ್ ಮಾಡಿದೀವಿ? ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗಿದೀವಿ ಒಂದು ಪ್ರಾಪರ್ ವೇಯಲ್ಲಿ. ಐದರ್ ವೇವ್ ಲೆಂತ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದೀವಿ ಅಥವಾ ಫ್ರೀಕ್ವೆನ್ಸಿಯನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ತಗೊಂಡ್ರೆ ಆ ರೂಪದಲ್ಲಿ ನಾವು ಏನು ಕಲರ್ಸ್ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ. ಇದನ್ನೇ ನಾವು ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆನಾ? ಸೊ classification of spectrum, they are given here. How are you going to classify your spectrum means, mainly you have to classify this spectrum as emission spectrum and absorption spectrum.
ಎಮಿಷನ್ ಸ್ಪೆಕ್ಟ್ರಮ್ ಅಂತಂದ್ರೆ ಗೊತ್ತಾ? ಎಮಿಷನ್. ಸೊ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಗ್ರೌಂಡ್ ಸ್ಟೇಟ್, N0 ಅಂತ ತಗೊಳ್ಳೋಣ. ದಿಸ್ ಇಸ್ ದ ಎಕ್ಸೈಟೆಡ್ ಸ್ಟೇಟ್ N1, ದಿಸ್ ಇಸ್ ದ ಎಕ್ಸೈಟೆಡ್ ಸ್ಟೇಟ್ N2. ಓಕೆನಾ? ಇಫ್ ಎಲೆಕ್ಟ್ರಾನ್ ಇಸ್ ಹಿಯರ್, ಅಥವಾ ಯಾವುದೇ ಒಂದು ಪಾರ್ಟಿಕಲ್, ಚಾರ್ಜ್ ಪಾರ್ಟಿಕಲ್ ಇಲ್ಲಿರುತ್ತೆ, ಗ್ರೌಂಡ್ ಸ್ಟೇಟ್ ಅಲ್ಲಿ ಅಟ್ ರೆಸ್ಟ್ ಅಲ್ಲಿ ಇರುತ್ತೆ, ಅಥವಾ ಅದು ಒಂದು ಯೂನಿಫಾರ್ಮ್ ಮೋಷನ್ ಅಲ್ಲಿ ಇರುತ್ತೆ. ಇಫ್ ದಿಸ್ ಎಲೆಕ್ಟ್ರಾನ್, if it reaches here by absorbing energy, in the form of radiation. Okay na? So if an electron in a ground state, if it wants to move to their next higher states, next or further next higher state ಗೆ ಏನಾದ್ರೂ ಹೋಗ್ಬೇಕು ಅಂತಂದ್ರೆ ಈ ಎಲೆಕ್ಟ್ರಾನು, it should absorb energy in the form of radiation. ಇದೇನ್ ಮಾಡುತ್ತೆ? ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಜಂಪ್ ಮಾಡುತ್ತೆ. ಸೊ ಎನರ್ಜಿ ಇದೆ ಅಂತಂದ್ರೆ, ಇಸ್ ಇಟ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್? If it absorb energy and it move to next higher level, ನೆಕ್ಸ್ಟ್ ಲೆವೆಲಿಗೆ ಹೋಯ್ತು, ಅದಕ್ಕೆ ಎನರ್ಜಿ ಜಾಸ್ತಿ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ಹೈಯರ್ ಲೆವೆಲಿಗೆ ಹೋಯ್ತು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತ ಈ ಒಂದು ಎಲೆಕ್ಟ್ರಾನ್, ಇಸ್ ಇಟ್ ಸ್ಟೇಬಲ್ ಆರ್ ಅನ್ಸ್ಟೇಬಲ್? Unstable. Unstable, exactly. So higher the energy, stability will be low. So ಈ ಎಲೆಕ್ಟ್ರಾನ್ ಏನ್ ಮಾಡುತ್ತೆ? It wants to come back to the original position, because ಇಲ್ಲಿಗೆ ಬಂದ್ರೆ ಅದು ಸ್ಟೇಬಲ್ ಆಗಿರುತ್ತೆ. So that it wants to come back to this original position. How it come back? ಇಲ್ಲಿ ಬೈ ಅಬ್ಸಾರ್ಬಿಂಗ್ ಎನರ್ಜಿ ಆಗಿತ್ತಲ್ವಾ? By liberating energy. ಎಸ್, ಬೈ ಲಿಬರೇಟಿಂಗ್ ಅಥವಾ ಬೈ ಎಮಿಟಿಂಗ್ ಇಟ್ಸ್ ಎನರ್ಜಿ. ಎಮಿಟಿಂಗ್ ಇಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಸೊ ವಾಪಸ್ ಇಲ್ಲಿಗೆ ಬರಬೇಕು ಅಂದ್ರೆ ಇಲ್ಲಿ ಇದರಲ್ಲಿರುವಂತ ಎನರ್ಜಿನ ಅದು ಕಳ್ಕೊಂಡು ಬರಬೇಕು ಬೈ ಎಮಿಟಿಂಗ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಸೊ ಯಾವ ಸ್ಪೆಕ್ಟ್ರಮ್, ಇವಾಗ ವೆನ್ ಎಲೆಕ್ಟ್ರಾನು ಗ್ರೌಂಡ್ ಸ್ಟೇಟ್ ಇಂದ ನಿಮ್ಮ ಫರ್ದರ್ ಹೈಯರ್ ಸ್ಟೇಟಿಗೆ ಹೋಗುವಾಗ ಎಷ್ಟು ಅಬ್ಸಾರ್ಬ್ ಮಾಡ್ಕೊಂಡಾಗ ಯಾವ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗುತ್ತೋ ಅದನ್ನ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ವೈಲ್ ಹೈಯರ್ ಸ್ಟೇಟ್ ಇಂದ ಲೋವರ್ ಸ್ಟೇಟಿಗೆ ಬರ್ಬೇಕಾದ್ರೆ ಅದೇನು ಏನು ಎನರ್ಜಿನ ರೇಡಿಯೇಷನ್ ಫಾರ್ಮ್ ಮೂಲಕ ಅಥವಾ ಸ್ಪೆಕ್ಟ್ರಮ್ ಫಾರ್ಮ್ ಮೂಲಕ ಏನು ಲಿಬರೇಟ್ ಮಾಡುತ್ತೋ, ಎಮಿಷನ್ ಮಾಡುತ್ತೋ, ಅದನ್ನ ನಾವೇನಂತ ಕರಿತೀವಿ? ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಫ್ ಇಟ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಬ್ ಆದಾಗ, ರೇಡಿಯೇಷನ್ ಅಬ್ಸಾರ್ಬ್ ಆದಾಗ ನಿಮಗೆ ಅದು ಒಂದು ಸ್ಪೆಕ್ಟ್ರಮ್ ಕಾಣುತ್ತೆ. ಐದರ್ ಇಟ್ ಮೇ ಡಾರ್ಕ್ ಬ್ಯಾಕ್ಗ್ರೌಂಡ್ ಇರ್ಬೋದು ಅಥವಾ ಲೈಟ್ ಬ್ಯಾಕ್ಗ್ರೌಂಡ್ ಇರ್ಬೋದು. ಓಕೆನಾ? ಅಬ್ಸಾರ್ಪ್ಷನ್ ಆದಾಗ ಬೇರೆ ತರ ಕಲರ್ಸ್ ಕಾಣುತ್ತೆ, ಅಂಡ್ ಎಮಿಟ್ ಆದಾಗ ಬೇರೆ ತರ ಕಲರ್ಸ್ ಆಫ್ ಲೈನ್ಸ್ ಆಫ್ ಕಲರ್ಸ್ ಸಿಗುತ್ತೆ ನಿಮ್ಗೆ. ಅವಾಗ ನಾವು ಅದನ್ನ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆನಾ? ಸೊ ಎರಡರಲ್ಲೂ ಏನಾಗಿದೆ? ಅರೇಂಜ್ಮೆಂಟ್ ಆಫ್ ಸ್ಪೆಕ್ಟ್ರಲ್ ಲೈನ್, ಬ್ಯಾಂಡ್ ಆಗಿರ್ಬೋದು ಅಥವಾ ಲೈನ್ಸ್ ತರ ಆಗಿರ್ಬೋದು, ನಿಮಗೆ ಕಾಣಿಸುತ್ತೆ. ಸ್ಪೆಕ್ಟ್ರಲ್ ಲೈನು ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಅಬ್ಸಾರ್ಪ್ಷನ್ ಆಗುವಾಗ, ಎನರ್ಜಿ ಅಬ್ಸಾರ್ಪ್ಷನ್ ಆಗುವಾಗ ಪ್ರೊಡ್ಯೂಸ್ ಆದ್ರೆ ಅದನ್ನ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಎನರ್ಜಿನ ಎಮಿಟ್ ಮಾಡುವಾಗ ಏನಾದ್ರೂ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆದ್ರೆ
That one is called it as emission spectrum. ಓಕೆನಾ? ಸೊ ಲೆಟ್ ಅಸ್ ಕಮ್ ಟು ನೆಕ್ಸ್ಟ್ ಸ್ಟೆಪ್. ಸೊ ಮೇನ್ಲಿ ಏನ್ ಮಾಡ್ತೀವಿ ನಾವು ಸ್ಪೆಕ್ಟ್ರಮ್ನ ಒಂದು ಎಮಿಷನ್ ಸ್ಪೆಕ್ಟ್ರಮ್ ಆಗಿ ಕ್ಲಾಸಿಫೈ ಮಾಡ್ತೀವಿ ಅಂಡ್ ಅನದರ್ ಒನ್ ಇಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಅಂಡ್ ಓಕೆ, ಸೊ ಇನ್ ಎಮಿಷನ್ ಸ್ಪೆಕ್ಟ್ರಮ್ ಇವಾಗ ಏನ್ ಮಾಡೋಣ, ಎಮಿಷನ್ ಸ್ಪೆಕ್ಟ್ರಮ್ ಮತ್ತೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಗೊತ್ತಾಯ್ತು ನಮಗೆ. ಈ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಅಗೈನ್ ವಿ ಹ್ಯಾವ್ ಟು ಕ್ಲಾಸಿಫೈಡ್ ದಿಸ್ ಥಿಂಗ್ ಇನ್ ಟು ತ್ರೀ category. One is continuous emission spectrum, and second one is line emission spectrum, and the third one is band emission spectrum. ಓಕೆನಾ? ಅಂಡ್ ದ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲಿ ಸೇಮ್ ಇಲ್ಲೂ ಏನಾಗಿದೆ, ಟೂ ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒನ್ ಇಸ್ ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂಡ್ ಬ್ಯಾಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂದ್ರೆ ಹೇಗಿರುತ್ತೆ? ಓಕೆನಾ? ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂದ್ರೆ ಹೇಗಿರುತ್ತೆ, ಈ ತರ ಎಲ್ಲೂ ಕೂಡ ಬ್ರೇಕ್ ಆಗಿರಲ್ಲ ನಿಮಗೆ. ಕಂಪ್ಲೀಟ್ ಕಲರ್ ಬ್ಯಾಂಡು ನಿಮಗೆ ಕಂಪ್ಲೀಟ್ ಆಗಿರುತ್ತೆ ನೋಡಿ. ಲೈಕ್ ಯುವರ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದಪ್ಪ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ಗೆ? ರೈನ್ಬೋ ನೋಡಿದೀರಾ? ಎಸ್ ಮ್ಯಾಮ್. ಅಲ್ಲಿ ನಿಮಗೆ ಕಲರ್ಸ್ ಮಧ್ಯದಲ್ಲಿ ಎಲ್ಲಾದ್ರೂ ಡಾರ್ಕ್ ಕಲರ್ ಕಾಣಿಸುತ್ತಾ? ರೈನ್ಬೋ ಅಲ್ಲಿ ನಿಮಗೆ ವಿಬ್ಗಯಾರ್ ಕಾಣಿಸುತ್ತೆ. ವಿಬ್ಗಯಾರ್ ಕಾಣಿಸುವಾಗ ಮಧ್ಯ ನಿಮಗೆ ಏನಾದ್ರೂ ಡಾರ್ಕ್ ಕಲರ್ ಅಥವಾ ಕಲರ್ ಮಧ್ಯೆ ಬ್ಯಾಂಡ್ ತರ ಏನಾದ್ರೂ ಕಾಣಿಸುತ್ತೆ? ಇಲ್ಲಿ ವೈಲೆಟ್, ಇಲ್ಲಿ ರೆಡ್, ಈ ತರ ಮಧ್ಯೆ ಗ್ಯಾಪ್ ಏನಾದ್ರೂ ಇರುತ್ತಾ? ಹ್ಮ್ ಸೊ ಗ್ಯಾಪ್ ಇರಲ್ಲ, ಬಿಕಾಸ್ ದಟ್ ಈಸ್ ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್. ಓಕೆನಾ? ಸೊ ಈ ಲೈನ್ ಸ್ಪೆಕ್ಟ್ರಮ್ ಅಂತಂದ್ರೆ ಯಾವ ತರ, ನಿಮಗೆ ಲೈನ್ಸ್ ಮಾತ್ರ ಏನಾಗುತ್ತೆ, ಎಕ್ಸಿಬಿಟ್ ಆಗುತ್ತೆ. ಲೈನ್ ತರ ಮಾತ್ರ ಕಲರ್ಸ್ ಕಾಣುತ್ತೆ. ಬ್ಯಾಂಡ್ ಸ್ಪೆಕ್ಟ್ರಮ್ ಅಂತಂದ್ರೆ ಅದೊಂದು ಬ್ಯಾಂಡ್ ಟೈಪ್ ಅಲ್ಲಿ. ಓಕೆನಾ? ಇವಾಗ ಲೈನ್ ಅಂತಂದ್ರೆ ಒಂದ್ ಸಣ್ಣ ಲೈನ್ ತರ ಕಾಣುತ್ತೆ. ನೆಕ್ಸ್ಟ್ ಬ್ಯಾಂಡ್ ತರ ಅಂತಂದ್ರೆ ಅದು ಸ್ವಲ್ಪ ನಿಮಗೆ ಬ್ರಾಡ್ ಆಗಿ ಈ ತರ ಕಾಣಿಸುತ್ತೆ. ಅದೇ ತರ ನಿಮಗೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲಿ ಬಂದ್ರೆ ಇಲ್ಲಿ ರಿವರ್ಸ್. ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಏನ್ ಸ್ಪೆಕ್ಟ್ರಲ್ ಲೈನ್ಸ್ ಇದೆ ಅದು ಕಾಣಿಸುತ್ತೆ. ಬಿಕಾಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ ಏನಾಗಿರುತ್ತೆ, ಎಮಿಷನ್ ಆಗ್ಬೇಕಾದ್ರೆ ರಿಲೀಸ್ ಆಗ್ತಾ ಇರುತ್ತೆ. ಅದು ಅಬ್ಸರ್ವ್ ಮಾಡ್ಕೊಂಡಿರೋದನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈನ್ಸ್, ಒಂದೊಂದು ಲೈನ್ಸ್ಗಳು ಯಾವ್ಯಾವ ಸ್ಪೆಕ್ಟ್ರಮ್ ಅನ್ನ ಎಮಿಟ್ ಮಾಡ್ತಿದೆ ಆ ಕರೆಸ್ಪಾಂಡಿಂಗ್ ಆಗಿ ಲೈನ್ಸ್ಗಳು ನಿಮಗೆ ಕಾಣ್ತಾ ಹೋಗುತ್ತೆ. ಓಕೆನಾ? ಸೊ ಅದೇ ತರ ನಿಮ್ಮ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲೇನು ಕಂಪ್ಲೀಟ್, ಈಗ ರೈನ್ಬೋ ಅಲ್ಲಿ ಯಾವ ತರ ಕಲರ್ ಕಂಟಿನ್ಯೂಸ್ ಇರುತ್ತೆ ಅದೇ ತರ ಕಂಟಿನ್ಯೂಸ್ ಇರುತ್ತೆ. ಬಟ್ ಇಲ್ಲೇನಾಗಿದೆ, ನಿಮಗೆ ಎಲ್ಲಿ ಅಬ್ಸಾರ್ಪ್ಷನ್ ಆಗಿದೆ, ಯಾವ್ಯಾವ ಫ್ರೀಕ್ವೆನ್ಸಿಯಲ್ಲಿ ಎನರ್ಜಿ ಅಬ್ಸಾರ್ಪ್ಷನ್ ಆಗಿದೆ ಅಲ್ಲೆಲ್ಲ ನಿಮಗೆ ಏನ್ ಕಾಣ್ತಿದೆ, ಡಾರ್ಕ್ ಕಲರ್ ಕಾಣ್ತಿದೆ ನೋಡಿ ಇಲ್ಲಿ. ಅಂದ್ರೆ ನಿಮಗೆ ಇಲ್ಲಿ ಕಲರ್ಫುಲ್ ಆಗಿರೋದ್ರ ಮಧ್ಯೆ ಏನಾಗಿದೆ, ಡಾರ್ಕ್ ಬ್ಯಾಂಡ್ಸ್ಗಳು ಬಂದಿದೆ. ಎಮಿಷನ್ ಅಲ್ಲಿ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಲರ್ಗಳು ಎಮಿಷನ್ ಆಗಿದೆ, ಅಥವಾ ಕಲರ್ಸ್ ಪ್ರೊಜೆಕ್ಟ್ ಆಗಿದೆ. ಇಲ್ಲಿ ನಿಮಗೆ ಡಾರ್ಕ್ ಜಾಸ್ತಿ ಪ್ರೊಜೆಕ್ಟ್ ಆಗುತ್ತೆ. ಓಕೆನಾ? ಡಿಡ್ ಯು ಗೆಟ್ ದಟ್? ಎಮಿಷನ್ ಸ್ಪೆಕ್ಟ್ರಮ್ ಅಂದ್ರೇನು, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂದ್ರೇನು ಅಂತ ಗೊತ್ತಾಯ್ತಾ? ಸೊ this is very important thing, that is spectral line for atomic hydrogen. ಸೊ ಅಟಾಮಿಕ್ ಹೈಡ್ರೋಜನ್ಗೆ ಯಾವ ತರ ಸ್ಪೆಕ್ಟ್ರಲ್ ಲೈನ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಜನರಲಿ ಹೈಡ್ರೋಜನ್ ಅನ್ನ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಪ್ಪ?
Why we consider here hydrogen only? Because ಇನಿಷಿಯಲಿ ಫಸ್ಟ್ ಅವರು ಏನು ಈ ಸ್ಪೆಕ್ಟ್ರಲ್ ಲೈನ್ ಬಗ್ಗೆ ಸ್ಟಡಿ ಮಾಡೋದಾಗ್ಲಿ ಅಥವಾ ಬೋರ್ ಅಟಾಮಿಕ್ ಮಾಡೆಲ್ನ ಸ್ಟಡಿ ಮಾಡ್ಬೇಕಾದ್ರೆ ಅವರು ಏನ್ ಮಾಡ್ತಾರೆ, ಹೈಡ್ರೋಜನ್ನೇ ಫಸ್ಟ್ ಅವರು ತಗೊಳ್ಳೋ ಅಂಥದ್ದು. ಹೈಡ್ರೋಜನ್ ಅಥವಾ ಯೂನಿ ಅಟಾಮಿಕ್ ಯೂನಿ ಯೂನಿ ಅಟಾಮಿಕ್ ನಂಬರ್ ಇರೋಂಥದ್ದನ್ನ ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಇದು ಹೇಗಿರುತ್ತೋ ಅದೇ ನೆಕ್ಸ್ಟ್ ಅದೇ ತರ ಏನ್ ಬೇರೆ ಬೇರೆ ತರ ಬೇರೆ ಲೈಕ್ ನಿಮ್ಮ ಲಿಥಿಯಮ್ದಾಗಿರ್ಬೋದು, ಸೋಡಿಯಂದಾಗಿರ್ಬೋದು, ಆ ಕರೆಸ್ಪಾಂಡೆನ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಯೂನಿ ಆಟಮ್ ಅಥವಾ ಯೂನಿ ಅಟಾಮಿಕ್ ನಂಬರ್ ಇರುವಂಥದ್ದು, ಸಿಂಗಲ್ ಅಟಾಮಿಕ್ ನಂಬರ್ ಇರುವಂಥದ್ದು, ಯೂನಿಕ್ ಪ್ರೋಟಾನ್ ಇರುವಂಥದ್ದು, ಒಂದೇ ಒಂದು ಪ್ರೋಟಾನ್ ಇರುವಂಥದ್ದನ್ನ ಫಸ್ಟ್ ದೇ ಹ್ಯಾವ್ ಟು ಸ್ಟಡಿ. ಓಕೆನಾ? ಸೊ ಸ್ಟಡಿ ಮಾಡಿದಾಗ ನಿಮಗೆ ನಾನು ಪ್ರೀವಿಯಸ್ಲಿ ತೋರಿಸಿದೆ ಹೇಗೆ ನಿಮ್ಮ ಎನ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಲ್ಲಿ ಗ್ರೌಂಡ್ ಸ್ಟೇಟ್ ಇಂದ ಹೇಗೆ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ಅದೇ ತರ ಏರ್ ಸ್ಟೇಟ್ ಇಂದ ಗ್ರೌಂಡ್ ಸ್ಟೇಟಿಗೆ ಬರ್ಬೇಕಾದ್ರೆ ಹೇಗೆ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಇಲ್ಲೇನ್ ಕೊಟ್ಟಿದ್ದಾರೆ, ಸೊ ಸ್ಪೆಕ್ಟ್ರಲ್ ಲೈನ್ಸ್ ನ ಮೇಜರ್ ಆಗಿ ಅಟಾಮಿಕ್ ಹೈಡ್ರೋಜನ್ಗೆ ಕರೆಸ್ಪಾಂಡಿಂಗ್ ಆಗಿ ನೋಡುವಾಗ ಸೀರೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ ಬರುತ್ತೆ. ಅಲ್ಲಿ ಹೇಗೆ ಅವರು ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ ಅಕಾರ್ಡಿಂಗ್ ಟು ಎಲ್ಲಿಂದ ಎಲೆಕ್ಟ್ರಾನ್ಸ್ ಜಂಪ್ ಆಗ್ತಾ ಇದೆ ಅಥವಾ ಎಲ್ಲಿಂದ ಗ್ರೌಂಡ್ ಸ್ಟೇಟಿಗೆ ಬರ್ತಾ ಇದೆ, ಯಾವ ಸ್ಟೇಟ್ ಅಲ್ಲಿ ಇದೆ, ಎಲ್ಲಿಂದ ಅದು ಫಸ್ಟ್ ಸ್ಟೇಜ್ ನ ರೀಚ್ ಮಾಡ್ತಾ ಇದೆ, ಅಥವಾ ಯಾವ ಯಾವ ಸ್ಟೇಟಿಗೆ ಅದು ಹೈಯರ್ ಕಾನ್ಫಿಗರೇಷನ್ ಎಲ್ಲಿಂದ ತಗೋತಾ ಇದೆ. ಬಿಕಾಸ್ ನೋಡಿ ಇಲ್ಲಿ ಫಸ್ಟ್ ದೇ ಆರ್ ಟೆಲ್ಲಿಂಗ್ ಲೈಮನ್ ಸೀರೀಸ್. ಈ ಲೈಮನ್ ಸೀರೀಸ್ ಅಂತ ಏನಿದೆಯಲ್ಲ, ದಿಸ್ ಲೈಮನ್ ಸೀರೀಸ್ ಎನ್ ಒನ್ ಅಂತಂದ್ರೆ ಎಲ್ಲಿ ಜನರಲಿ ಇದು ಗ್ರೌಂಡ್ ಸ್ಟೇಟ್. ಎನ್ ಒನ್ ಅಂದ್ರೆ ಯುವರ್ ಗ್ರೌಂಡ್ ಸ್ಟೇಟ್ ಅಥವಾ ಫಸ್ಟ್ ಒನ್. ಎನ್ ಒನ್ ಏನಿದೆ ಲೈಮನ್ ಸೀರೀಸ್ ಅಲ್ಲಿ ಫಸ್ಟ್. ಸೊ ನೀವ್ ಯಾವುದೇ ಹೈಯರ್ ಸ್ಟೇಟಿಗೆ ಹೋಗಿ ಇನ್ಫಿನಿಟಿಯಿಂದ ಬೇಕಿದ್ರು ಎಲೆಕ್ಟ್ರಾನ್ಸ್ ಜಂಪ್ ಆಗ್ಲಿ, ಓಕೆನಾ? ಇನ್ಫಿನಿಟಿಲಾದ್ರೂ ಜಂಪ್ ಆಗ್ಲಿ, N7 ಅಲ್ಲಾದ್ರೂ ಜಂಪ್ ಆಗ್ಲಿ, N8 ಅಲ್ಲಾದ್ರೂ ಜಂಪ್ ಆಗ್ಲಿ, N25 ಅಲ್ಲಾದ್ರೂ ಜಂಪ್ ಆಗ್ಲಿ, N1000 ಸಮಥಿಂಗ್ ಅಲ್ಲಾದ್ರೂ ಜಂಪ್ ಆಗ್ಲಿ, ಅಲ್ಲಿಂದ ಜಂಪ್ ಆಗಿದ್ದು ಡೈರೆಕ್ಟ್ ಆಗಿ ಎಲ್ಲಿ ಜಂಪ್ ಆಗುತ್ತೆ, ಗ್ರೌಂಡ್ ಸ್ಟೇಟಿಗೆ ಜಂಪ್ ಆಗುತ್ತೆ. N=N1=1 ಈ ಒಂದು ಸ್ಟೇಟಿಗೆ ಎಲೆಕ್ಟ್ರಾನ್ಸ್ ಜಂಪ್ ಆಗುತ್ತೆ. ಓಕೆನಾ? ಅದೇ ತರ ಇಲ್ಲಿ ನೋಡಿ 7 ಇಂದ ಡೈರೆಕ್ಟ್ ಆಗಿ ಫಸ್ಟ್ ಒನ್ ಜಂಪ್ ಆಗ್ತಿದೆ. ಇಲ್ಲೂ ಕೂಡ N=6 ಇಂದ N=1 ಜಂಪ್ ಆಗ್ತಿದೆ. ಸೊ ಇಲ್ಲೆಲ್ಲ ಏನು ನಿಮಗೆ ಎನರ್ಜೀಸು ಫಸ್ಟ್ ಗ್ರೌಂಡ್ ಸ್ಟೇಟಿಗೆ ಜಂಪ್ ಆಗೋದಕ್ಕೆ ಎಷ್ಟು ಎನರ್ಜಿನ ಎಮಿಟ್ ಮಾಡಬೇಕೋ ಅಷ್ಟು ಎನರ್ಜಿನ ಎಮಿಟ್ ಮಾಡಿ ಫಸ್ಟ್ ಸ್ಟೇಟಿಗೆ ಅಥವಾ ಗ್ರೌಂಡ್ ಸ್ಟೇಟಿಗೆ ಜಂಪ್ ಆಗ್ತಿರೋದ್ರಿಂದ ವಿ ಕಾಲ್ ಇಟ್ ಆಸ್ ಲೈಮನ್ ಸೀರೀಸ್. ಇದನ್ನ ನಾವು ಲೈಮನ್ ಸೀರೀಸ್ ಅಂತ ಕರಿತೀವಿ. ಅಂಡ್ ದಿಸ್ ವಿಲ್ ವಿಸಿಬಲ್ ಅಟ್ ಯುವರ್ ಅಲ್ಟ್ರಾವೈಲೆಟ್ ರೀಜನ್. ಇದು ನಮ್ಮ ವಿಸಿಬಲ್ ಐಸಿಗೆ ಅಥವಾ ನಮ್ಮ ನಾರ್ಮಲ್ ಆಗಿ ನೋಡೋದಕ್ಕೆ ಕಾಣಿಸಲ್ಲ. ಇಫ್ ಯು ಸಿ ಇನ್ ಯು ವಿ ರೇಂಜ್ ಅಲ್ಲಿ ಏನಾದ್ರೂ ನೀವು ನೋಡಿದ್ರೆ ಮಾತ್ರ ಈ ಲೈನ್ಸ್ಗಳು ನಿಮಗೆ ಕಾಣಿಸುವಂಥದ್ದು. ಓಕೆನಾ? ಸೊ ಲೈಮನ್ ಸೀರೀಸ್ ಅಲ್ಲಿ ಏನಾಗುತ್ತೆ, N=ಎನಿಥಿಂಗ್, N2 ಅನ್ನೋದು ಎನಿಥಿಂಗ್ ಆಗಿರ್ಬೋದು, ಅಲ್ಲಿಂದ ಡೈರೆಕ್ಟ್ ಆಗಿ N1 ವಿಚ್ ಇಸ್ ಈಕ್ವಲ್ ಟು ಫಸ್ಟ್. N1=1ಗೆ ಜಂಪ್ ಆದ್ರೆ ವಿ ಕಾಲ್ ಇಟ್ ಆಸ್ ಲೈಮನ್ ಸೀರೀಸ್. ಸೆಕೆಂಡ್ ಒನ್ ಇದು ಎಲ್ಲಿಗೆ ಇದಾಗುತ್ತೆ ನಿಮಗೆ ಫೈಂಡ್ ಔಟ್ ಆಗುತ್ತೆ, ಅಲ್ಟ್ರಾ ವೈಲೆಟ್ ಅಲ್ಲಿ ಫಿಗರ್ ಔಟ್ ಆಗುತ್ತೆ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ಯಾರದು. ಸೊ ಸೆಕೆಂಡ್ ಒನ್ ಬಂದು ಬಾಮರ್ ಸೀರೀಸ್. ಫಸ್ಟ್ ಆಕ್ಚುಲಿ
ನಿಮಗೆ ಹೇಳ್ಬೇಕು ಅಂದ್ರೆ ಹೈಡ್ರೋಜನ್ ಸ್ಪೆಕ್ಟ್ರಮ್ನ ಅವರು ಅನಲೈಸ್ ಮಾಡಿದಾಗ ಫಸ್ಟ್ ಅವ್ರು ಕಂಡುಹಿಡಿದಿದ್ದೆ ಬಾಮರ್ ಸೀರೀಸ್ನ. ಬಿಕಾಸ್ ನಮಗೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ನಾವು ವಿಸಿಬಲ್ ಐಸ್ ಅಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದು ಈ ಬಾಮರ್ ಸೀರೀಸ್ ಮಾತ್ರ. ಮಿಕ್ಕಿದ್ದಕ್ಕೆಲ್ಲ ಸ್ವಲ್ಪ ಇನ್ಸ್ಟ್ರೂಮೆಂಟ್ ಇರ್ಬೋದು ಅಥವಾ ಕಂಡೀಷನ್ಸ್ನ ನಾವು ಚೇಂಜ್ ಮಾಡಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋ ಇನ್ಸ್ಟ್ರೂಮೆಂಟ್ಗಳನ್ನ ಅಲ್ಟ್ರಾವೈಲೆಟ್ ರೇಂಜ್ ನೋಡ್ಬೇಕಂದ್ರೆ ಅದಕ್ಕೆ ಯು ವಿ ಸೆನ್ಸರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೋಡಬೇಕು. ಬಟ್ ಬಾಮರ್ ಸೀರೀಸ್ನ ನಾವು ಯಾವುದೇ ಸೆನ್ಸರ್ಸ್ನ ಯೂಸ್ ಮಾಡ್ದೇನೆ ಈಸಿಯಾಗಿ ಬರಿಗಳನ್ನಲ್ಲೇ ನೋಡ್ಬೋದು. ಓಕೆನಾ? ಸೊ ಬಾಮರ್ ಸೀರೀಸ್ನೇ ಅವರು ಫಸ್ಟ್ ಫೈಂಡ್ ಔಟ್ ಮಾಡಿದ್ದು. ಬಟ್ ಜನರಲಿ ಅವರು ಯಾವ ತರ ಅಂತಂದ್ರೆ N1 = 1 2 3 ಅನ್ನೋದ್ರ ಬೇಸಿಸ್ ಮೇಲೆ ಅವರು ಏನ್ ಮಾಡಿದ್ದಾರೆ, ಅಲೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬಾಮರ್ ಸೀರೀಸ್ ಅಲ್ಲಿ ಏನಾಗುತ್ತೆ, ಈ N1 ಅಂತ ಏನ್ ಕರಿತೀವಿ ಅದೇನಾಗಿರುತ್ತೆ = 2. ಫಸ್ಟ್ ಹೈಯರ್ ಎನರ್ಜಿ ಸ್ಟೇಟ್. ದಿಸ್ ಇಸ್ ಗ್ರೌಂಡ್ ಸ್ಟೇಟ್. ದಿಸ್ ಇಸ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಒಂದು ಎಲೆಕ್ಟ್ರಾನ್ ಅದಕ್ಕಿಂತ ನೆಕ್ಸ್ಟ್ ಹೈಯರ್ ಲೆವೆಲ್ಗೆ ಜಂಪ್ ಆಗಬೇಕು ಅಂದ್ರೆ ಅದನ್ನ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕರಿತೀವಿ. ಸೊ ಎಲ್ಲಿಂದಾದ್ರೂ ಬರಲಿ N2 ಇಸ್ =∞ ಆಗಿರ್ಲಿ. N2 ಇನ್ಫಿನಿಟಿಯಿಂದ ಸೆಕೆಂಡ್ ಒನ್ನಿಗೆ N1 = 2 ಅನ್ನೋ ಒಂದು ಆ ಕರೆಸ್ಪಾಂಡಿಂಗ್ ಸ್ಟೇಟಿಗೆ ಏನಾದ್ರೂ ಜಂಪ್ ಆದ್ರೆ ಎಲ್ಲಾ ಎಲೆಕ್ಟ್ರಾನ್ಸು ಫ್ರಮ್ ಎನಿ ರೇಂಜ್ N2 =∞, N2 either 1000 or lakh together, ಎನಿಥಿಂಗ್ ಯಾವ್ದಾದ್ರೂ ಆಗಿರ್ಲಿ, ಅಲ್ಲಿಂದ ನಿಮಗೆ ಸೆಕೆಂಡ್ N2 ಅಥವಾ N1 = 2 ಅನ್ನೋ ಒಂದು ಸ್ಟೇಟಿಗೆ ಅದು ಜಂಪ್ ಆದ್ರೆ ಆಲ್ ದ ಥಿಂಗ್ಸ್ ಆರ್ ಅಥವಾ ಕರೆಸ್ಪಾಂಡಿಂಗ್ ಆಗಿರೋ ಅಂತದನ್ನ ನಾವೇನಂತ ಕರಿತೀವಿ, ಬಾಮರ್ ಸೀರೀಸ್. ಸೊ ಈ ಬಾಮರ್ ಸೀರೀಸ್ ಅನ್ನ ನಾವು ವಿಸಿಬಲ್ ರೇಂಜ್ ಅಲ್ಲಿ ನಾವೇನ್ ಮಾಡ್ಬೋದು, ಕಾಣ್ಬೋದು. ವಿ ಕ್ಯಾನ್ ಸಿ ಬೈ ಐ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್. ಸೊ ಬಿಕಾಸ್ ಇಟ್ ಕರೆಸ್ಪಾಂಡ್ಸ್ ಟು ವಿಸಿಬಲ್ ರೀಸನ್. ಓಕೆನಾ? ಸೊ N2 ನಿಮ್ಮ ಇನ್ಫಿನಿಟಿ ಆದ್ರೂ ತಗೊಳ್ಳಿ, N2 ಅನ್ನೋದನ್ನ 7 ಇಂದಾದ್ರೂ ತಗೊಳ್ಳಿ, 7th ಸ್ಟೇಟ್ ಇಂದಾದ್ರೂ ತಗೊಳ್ಳಿ, 6th ಸ್ಟೇಟ್ ಇಂದಾದ್ರೂ ತಗೊಳ್ಳಿ, 5th ಸ್ಟೇಟ್ ಇಂದಾದ್ರೂ ತಗೊಳ್ಳಿ, ಎಲ್ಲ ಬಂದು ಎಲ್ಲಿ ಕೂರ್ತಿದೆ ಅಂತಂದ್ರೆ N1 = ಸೆಕೆಂಡ್ ಅನ್ನೋ ಪೊಸಿಷನ್ ಅಲ್ಲಿ ಅಥವಾ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ನಿಮ್ಮ ಎಲೆಕ್ಟ್ರಾನ್ಸ್ ಬಂದು ಸೆಟಲ್ ಆಗ್ತಿದೆ. ಹಾಗಾಗಿ ದಿಸ್ ಸೀರೀಸ್ ನಾವೇನಂತ ಕರಿತೀವಿ, ಬಾಮರ್ ಸೀರೀಸ್. ಓಕೆನಾ? ಸೊ ಇದು ವಿಸಿಬಲ್ ರೀಸನ್ ಅಲ್ಲಿ ನಿಮಗೆ ಕಾಣುತ್ತೆ. ನೆಕ್ಸ್ಟ್ ಕಮ್ಸ್ ಟು ಪ್ಯಾಶ್ಚನ್ ಸೀರೀಸ್. ಪ್ಯಾಶ್ಚನ್ ಸೀರೀಸ್ ಅನ್ನ ಇಲ್ಲೇನಾಗುತ್ತೆ, N1 = 3. This is second excited state. ಇದನ್ನ ಗ್ರೌಂಡ್ ಸ್ಟೇಟ್ ಅಂತ ತಗೊಂಡ್ರೆ N = 2 ನ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ತಗೋತೀವಿ, N = 3 ನ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ತಗೋತೀವಿ. ಇಲ್ಲೇನಾಗುತ್ತೆ, ಸಿಮಿಲರ್ ವೇ ಎಲ್ಲಿಂದಾದ್ರೂ ನೀವು ಏನು ಎಮಿಷನ್ ಆಗ್ಬೋದು. ಬಟ್ ಎಲ್ಲಿ ಕರೆಸ್ಪಾಂಡಿಂಗ್ ಟು N = 3 ಅನ್ನೋ ಸ್ಟೇಟಿಗೆ, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟಿಗೆ ಎಲೆಕ್ಟ್ರಾನ್ಸ್ ಬಂದು ಕುತ್ಕೊಂಡ್ರೆ ಆ ಒಂದು ಸೀರೀಸ್ ಅನ್ನ ನಾವೇನಂತ ಕರಿತೀವಿ, ಪ್ಯಾಶ್ಚನ್ ಸೀರೀಸ್ ಅಂತ ಕರಿತೀವಿ. ದಿಸ್ ಇಸ್ ವಿಸಿಬಲ್ ಅಟ್ ನಿಯರ್ ಇನ್ಫ್ರಾರೆಡ್ ರೀಜನ್. ಸೊ ನಮಗೆ ವಿಸಿಬಲ್ ರೇಂಜ್ ಅಲ್ಲಿ ಸಿಗೋದು ಬಾಮರ್ ಸೀರೀಸ್, ಅಲ್ಟ್ರಾವೈಲೆಟ್ ರೇಂಜ್ ಅಲ್ಲಿ ಸಿಗೋದು ಲೈಮನ್ ಸೀರೀಸ್. ಇದು ಪ್ಯಾಶ್ಚನ್ ಸೀರೀಸ್ ಏನಾಗುತ್ತೆ, ನಿಮಗೆ ನಿಯರ್ ಇನ್ಫ್ರಾರೆಡ್ ರೀಜನ್ ಅಲ್ಲಿ ಸಿಗುತ್ತೆ. ಓಕೆನಾ? ಇನ್ಫ್ರಾರೆಡ್ ರೀಜನ್ ಅಂದ್ರೆ ಗೊತ್ತಾ? ಕನ್ನಡದಲ್ಲಿ ಏನಂತೀರಾ? IR ರೀಸನ್ ಅಂತ ಹೇಳ್ಬೋದು ಇದನ್ನ, ಅಥವಾ ಅವಗೆಂಪು ಕಿರಣ. ಕೇಳಿದ್ದೀರಾ? ಓಕೆ, ನೆಕ್ಸ್ಟ್ ಕಮ್ಸ್ ಟು ಬ್ರಾಕೆಟ್ ಸೀರೀಸ್. ಬ್ರಾಕೆಟ್ ಸೀರೀಸ್ ಅಲ್ಲಿ ಏನಾಗುತ್ತೆ, ಸಿಮಿಲರ್. ಇಲ್ಲಿ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್, ಬಟ್ ಹಿಯರ್ N = 4. ದಟ್ ಈಸ್ ಥರ್ಡ್ ಎಕ್ಸೈಟೆಡ್ ಸ್ಟೇಟ್. ಥರ್ಡ್ ಎಕ್ಸೈಟೆಡ್ ಸ್ಟೇಟಿಗೆ ಯಾವ ಸ್ಟೇಟ್ ಇಂದಾದ್ರೂ ಬರಲಿ, ಅದು ಥರ್ಡ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನಾದ್ರೂ ಸೆಟಲ್ ಆಯ್ತು ಅಂದ್ರೆ
ಆ ಒಂದು ಸೀರೀಸ್ ಆಫ್ ರೇಡಿಯೇಷನ್ಸ್ ನಾವೇನಂತ ಕರಿತೀವಿ, ಅಥವಾ ಸ್ಪೆಕ್ಟ್ರಲ್ ಲೈನ್ಸ್ ಅನ್ನ ನಾವು ವಿ ಕಾಲ್ ಇಟ್ ಆಸ್ ಬ್ರಾಕೆಟ್ ಸೀರೀಸ್. ದಿಸ್ ವಿಲ್ ಕರೆಸ್ಪಾಂಡಿಂಗ್ ಟು ಫಾರ್ ಇನ್ಫ್ರಾರೆಡ್ ರೀಜನ್. ಸೊ ನಿಯರ್ ಇನ್ಫ್ರಾರೆಡ್ ರೀಸನ್ಗೆ ಪ್ಯಾಶ್ಚನ್ ಬರುತ್ತೆ, ವೆರಸ್ ಫಾರ್ ಇನ್ಫ್ರಾರೆಡ್ಗೆ ನಿಮ್ಮ ಬ್ರಾಕೆಟ್ ಸೀರೀಸ್ ಬರುತ್ತೆ. ಅದೇ ತರ ಪಿಫಾನ್ ಸೀರೀಸ್ ಕೂಡ ಸಿಮಿಲರ್ ಟು ಫೋರ್ತ್ ಎಕ್ಸೈಟೆಡ್ ಸ್ಟೇಟ್. ಸೊ ಹೈಡ್ರೋಜನ್ ಇರುವಂತ ಎಲೆಕ್ಟ್ರಾನ್ ನಿಮಗೆ ಎನ್ ಈಸ್ ಈಕ್ವಲ್ ಟು ಇನ್ಫಿನಿಟಿಯಿಂದ ಏನಾದ್ರೂ ಗ್ರೌಂಡ್ ಸ್ಟೇಟ್ಗೆ ಬಂದ್ರೆ ಅದನ್ನ ನೀವು ಲೈಮನ್ ಸೀರೀಸ್ ಅಂತ ಕರಿತೀರಾ. ಅದೇ ತರ ಎನ್ ಇನ್ಫಿನಿಟಿಯಿಂದ ಏನಾದ್ರೂ ಫಸ್ಟ್ ಎಕ್ಸೈಟೆಡ್ ಸ್ಟೇಟಿಗೆ ಅಥವಾ ಎನ್ ಇಸ್ ಈಕ್ವಲ್ ಟು 2 ಅನ್ನೋ ಸ್ಟೇಟಿಗೆ ಬಂದ್ರೆ ಅದನ್ನ ಬಾಮರ್ ಸೀರೀಸ್ ಅಂತ ಕರಿತೀರಾ. ವೆರಾಸ್ ಎನ್ ಇಸ್ ಈಕ್ವಲ್ ಟು 3 ಬಂದ್ರೆ ಪ್ಯಾಶ್ಚನ್ ಸೀರೀಸ್ ಅಂತ ಕರಿತೀರಾ. ಎನ್ ಇಸ್ ಈಕ್ವಲ್ ಟು 4 ಬಂದ್ರೆ ಬ್ರಾಕೆಟ್ ಸೀರೀಸ್ ಅಂತ ಕರಿತೀರಾ. ಎನ್ ಇಸ್ ಈಕ್ವಲ್ ಟು 5 ಬಂದ್ರೆ ನೀವು ಅದನ್ನ ಫಿಫೌಂಡ್ ಸೀರೀಸ್ ಅಂತ ಕರಿತೀರಾ. ಅಥವಾ ಫೋರ್ತ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೂಡ ನಿಮಗೆ ಅವರು ಮೆನ್ಷನ್ ಮಾಡ್ಬೋದು. ಓಕೆನಾ? ಸೊ ಇದಿಷ್ಟು ನಿಮಗೆ ಸ್ಪೆಕ್ಟ್ರಲ್ ಲೈನ್ಸ್ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ವಿ, ಅಥವಾ ಸ್ಪೆಕ್ಟ್ರಲ್ ಲೈನ್ಸ್ ನ ಯಾವ್ಯಾವ ರೇಂಜ್ ಅಲ್ಲಿ ಬಂದ್ರೆ ಯಾವ್ಯಾವ್ದು ಸ್ಪೆಕ್ಟ್ರಲ್ ಲೈನ್ ಅಂತ ಕ್ಲಾಸಿಫೈ ಮಾಡಿದ್ವಿ ಅಂತ ಗೊತ್ತಾಯ್ತಾ? ದಿಸ್ ಮಚ್ ಇಸ್ ಎನಫ್ ಐ ಥಾಟ್. ನಿಮಗೆ ತುಂಬಾ ಡೆಪ್ತ್ ಆಗಿ ಅಂತಂದ್ರೆ ಇದರಲ್ಲಿ ಪ್ರಾಬ್ಲಮ್ಸ್ ಟೈಪ್ ಅಲ್ಲಿ ಕೊಡೋಂತ ಚಾನ್ಸಸ್ ಇರುತ್ತೆ. ಮತ್ತೆ ಯಾವುದು ಸ್ಟೇಟು ಈಗ ಎನ್ ಇಸ್ ಈಕ್ವಲ್ ಟು n2 which is equal to 8, n1 which is equal to 3. If this emission will going to takes place, it is corresponding to which series? If n2 is equal to 8, n1 is equal to 3. This emission athwa this spectral line corresponding to which series? I am asking. ಮ್ಯಾಮ್ ಕ್ವಶನ್ ಕೇಳಿಸ್ತಿಲ್ಲ ಅನಿಸ್ತೀನಿ. ಏನಪ್ಪಾ ಅಂದ್ರೆ n2 ಇಲ್ಲಿ ಕೊಟ್ಟಿದ್ದೀನಲ್ಲಪ್ಪ, n2 is equal to 8 ಅನ್ನೋ ಅಂತ ಸ್ಟೇಟ್ ಇಂದ n1 is equal to 3 ಅನ್ನೋ ಸ್ಟೇಟಿಗೆ ಏನಾಗ್ತಿದೆ, ಎಲೆಕ್ಟ್ರಾನು ಜಂಪ್ ಆಗ್ತಾ ಇದೆ. ಸೊ ಈ ಒಂದು ಕರಸ್ಪಾಂಡಿಂಗ್ ಜಂಪಿಗೆ ಅಥವಾ ಈ ಕರಸ್ಪಾಂಡಿಂಗ್ ಎಕ್ಸೈಟೇಷನ್ ಏನು ಎಮಿಷನ್ಗೆ ರೀಸನ್ ಆಗುವಂಥದ್ದು ಯಾವ ಸೀರೀಸ್? ಪ್ಯಾಶ್ಚನ್ ಬಾಮರ, ಬ್ರಾಕೆಟ್, ಪಿಫೌಂಡ? ಪ್ಯಾಶ್ಚನ್ ಸೀರೀಸ್. ವೆರಿ ಗುಡ್, ಪ್ಯಾಶ್ಚನ್ ಸೀರೀಸ್. ಬಿಕಾಸ್ n is equal to 3 ಇರೋದೇ ಇಲ್ಲಿ. ಅದೇ ತರ n2 is equal to 2, n1 is equal to 1. ಲೈಮನ್ ಸೀರೀಸ್. ಲೈಮನ್ ಸೀರೀಸ್ ಈ ತರನು ಕೇಳ್ಬೋದು. ಅಥವಾ ಇಟ್ ವಿಲ್ ಯು ಕ್ಯಾನ್ ಸಸ್ಪೆಕ್ಟ್ ಅಥವಾ ಯು ಕ್ಯಾನ್ ರೆಕಗ್ನೈಸ್ ಇನ್ ವಿಚ್ ಸ್ಪೆಕ್ಟ್ರಲ್ ರೀಜನ್ ಅಂತ ಕೂಡ ಕೇಳ್ಬೋದು. ಸ್ಪೆಕ್ಟ್ರಲ್ ರೀಜನ್ ಯಾವ ಸ್ಪೆಕ್ಟ್ರಲ್ ರೀಜನ್ ಅಲ್ಲಿ ಬರುತ್ತೆ ಇದು? ಸೀರೀಸ್ ಅಂದ್ರೆ ಲೈಮನ್, ಬಾಮರ್, ಪಾಶ್ಚನ್, ಬ್ರಾಕೆಟ್, ಪಿಫೌಂಡ್ ಅಂತ ಕರಿಬೇಕು. ಸ್ಪೆಕ್ಟ್ರಲ್ ರೀಸನ್ ಅಂದ್ರೆ ಅಲ್ಟ್ರಾ ವೈಲೆಟ್, ವಿಸಿಬಲ್, ಇನ್ಫ್ರಾರೆಡ್, ಆ ತರ ಅದು. ಓಕೆನಾ? ಎಸ್, ವೆರಿ ಗುಡ್. ಅಲ್ಟ್ರಾ ವೈಲೆಟ್ ಬಿಕಾಸ್ ಇಟ್ ಈಸ್ ಲೈಮನ್ ಸೀರೀಸ್. ಲೈಮನ್ ಸೀರೀಸ್ ಬರುತ್ತೆ, ಅಲ್ಟ್ರಾ ವೈಲೆಟ್ ರೀಸನ್ ಅಲ್ಲಿ ಬರುತ್ತೆ. ಓಕೆನಾ? ಈ ತರ ಕ್ವಶನ್ಸ್ ನ ಫ್ರೇಮ್ ಮಾಡೋ ಅಂತ ಥಿಯರಿಟಿಕಲಿ ಕ್ವಶನ್ಸ್ ಫ್ರೇಮ್ ಮಾಡಿದ್ರೆ ಈ ತರ ಚಾನ್ಸಸ್ ಇರುತ್ತೆ. ಇಫ್ ದೇ ಆಸ್ಕಿಂಗ್ ಅಬೌಟ್ ನ್ಯೂಮರಿಕಲ್ಸ್ ಮೀನ್ಸ್ ದೇ ವಿಲ್ ಟೇಕ್ ವಿತ್ ದಿಸ್. ಇಲ್ಲೇನಿದೆ ಈ ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ನಿಮಗೆ ಕ್ವಶನ್ಸ್ ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನೋಡಿದ್ರಿ ಅಲ್ವಾ? ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಯುವರ್ 1 by lambda or which is corresponding to wave number which is equal to RH 1 by n1 square minus 1 by n2 square. So here
RH ಅನ್ನೋದು ಏನು, ರಿಡ್ಬರ್ಗ್ ಕಾನ್ಸ್ಟೆಂಟ್. ಆ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂನು ಕೂಡ ಇಲ್ಲಿ ಕೊಟ್ಟಿದ್ದೀವಿ, 190,677 per centimeter. ಇದೇನು ರಿಡ್ಬರ್ಗ್ ಕಾನ್ಸ್ಟೆಂಟ್. ಓಕೆನಾ. ಸೊ ವೇವ್ ನಂಬರ್ ವಿಚ್ ಇಸ್ ಈಕ್ವಲ್ ಟು ರಿಡ್ಬರ್ಗ್ ಕಾನ್ಸ್ಟೆಂಟ್ ಇಂಟು 1/n1² ಮೈನಸ್ 1/n2². ಈ ಫಾರ್ಮುಲಾ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ ಫ್ರೇಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಥಿಯರಿಟಿಕಲ್ ಆಗಿ ನಿಮಗೆ ಕೇಳಿದ್ರೆ ಯಾವ ಈ ಕರೆಸ್ಪಾಂಡಿಂಗ್ ಆಗಿರೋದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಕೇಳ್ಬೋದು, ಅಥವಾ ಲೈಮನ್ ಸೀರೀಸಿಗೆ ಏನು ಕರೆಸ್ಪಾಂಡಿಂಗ್ ಆಗಿ n1 is equal to ವಾಟ್ ಅನ್ನೋ ತರ ಕೇಳ್ಬೋದು, ಅಥವಾ n2 is equal to n2 ಅವ್ರು ಕೊಟ್ಟು n1 is equal to ವಾಟ್ ಅಂತ ಕೇಳ್ಬೋದು. n2 is equal to 8 ಅಥವಾ n2 is equal to ಇನ್ಫಿನಿಟಿ ಏನಾದ್ರೂ ಕೊಡ್ಬೋದು. ಓಕೆನಾ. n2 is equal to ಕೊಟ್ಟು n1 ಯಾವ್ದ್ರಲ್ಲಿ ಬರುತ್ತೆ, ವೆನ್ ಇಟ್ ಬಿಲಾಂಗ್ಸ್ ಟು ಲೈಮನ್ ಸೀರೀಸ್ ಅಥವಾ ವೆನ್ ಇಟ್ ಬಿಲಾಂಗ್ಸ್ ಟು ಬಾಮರ್ ಸೀರೀಸ್. n1 ಎಲ್ಲ ಏನ್ ಸಿಗುತ್ತಪ್ಪ ನಿಮ್ಗೆ ಆನ್ಸರು? 2. ಓಕೆನಾ. ಈ ತರ ಕ್ವಶನ್ಸ್ ನ ಥಿಯರಿಟಿಕಲ್ ಆಗಿ ಫ್ರೇಮ್ ಮಾಡಿದ್ರೆ ಇದ್ರ ಬೇಸಿಸ್ ಮೇಲೆ ಈ ತರ ಫ್ರೇಮ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಿಮಗೆ ನ್ಯೂಮರಿಕಲ್ಸ್ ಫ್ರೇಮ್ ಆಗುವಂಥದ್ದು. ಸೊ ನ್ಯೂ ಬಾರ್ ವಿಚ್ ಇಸ್ ಈಕ್ವಲ್ ಟು RH 1/n1² ಮೈನಸ್ 1/n2². n1² ಅಂದ್ರೆ ನಿಮಗೆ ಗೊತ್ತೇ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇದೊಂದು ಪ್ರಾಬ್ಲಮ್ ಕೊಡ್ತೀನಿ, ಮಾಡ್ತೀರಾ? Can you did this? I want you to calculate the wavelength. ಇಲ್ಲಿ ವೇವ್ ನಂಬರ್ಗೆ ಫಾರ್ಮುಲಾ ಇದೆ. ಐ ವಾಂಟ್ ಯು ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ಓಕೆನಾ. ಸೊ ನಾರ್ಮಲ್ ಆಗಿ ನಮಗೆ ವೇವ್ ಲೆಂತ್ ಬೇಕು ಅಂದ್ರೆ ಆಮೇಲೆ ಹೇಳ್ಕೊಡ್ತೀನಿ ಅದನ್ನ. ಇವಾಗ ಕ್ಯಾಲ್ಕುಲೇಟ್ ಮಾಡಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. n1 is equal to 4, n2 is equal to 8. Calculate corresponding wavelength. ಟ್ರೈ ಮಾಡಿ. n1 is equal to 4, n2 is equal to 8. By using this formula, calculate the wavelength. ಟ್ರೈ ಮಾಡ್ತೀರಾ? ಟ್ರೈ ಮಾಡಿದ್ರಾ? ಯಾರಿಗಾದ್ರೂ ಆನ್ಸರ್ ಬಂತಾ? ನ್ಯೂ ಬಾರ್ ವಿಚ್ ಇಸ್ ಈಕ್ವಲ್ ಟು RH into 1/n1² n2². RH ಅಂದ್ರೆ ಎಷ್ಟಪ್ಪ? 109. ಹೇಳಿ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಎಷ್ಟು? 677 per centimeter. Per centimeter.
1 by n1 ಸ್ಕ್ವೇರ್ ಏನು 16 4 4 to the square. power of 2 minus 1 by n2 ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್. ಎಷ್ಟು ಬಂತು 109677 per centimeter. ಇದನ್ನೇನು ಯೂನಿಟ್ ಬರ್ಕೊಳ್ದೆ ಇದ್ರು ನಡೆಯುತ್ತೆ, ಆಮೇಲೆ ಒಟ್ಟಿಗೆ ಹಾಕೋಣ. 16 minus 1 by 64. ಎಷ್ಟು ಬರುತ್ತೆ ಆನ್ಸರು? ಎಷ್ಟು ಬರುತ್ತೆ ಆನ್ಸರು? ಓಕೆ, ಈ ಪ್ರಾಬ್ಲಮ್ನ ನೀವು ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಂಗೆ ಆನ್ಸರ್ ಹೇಳಿ. ಬೇರೆ ಏನಾದರೂ ಡೌಟ್ ಇದೆಯಾ? 5141.1. 5141.10. 41.10. ಸೊ ದಿಸ್ ಇಸ್ ವೇವ್ ನಂಬರ್ ಅಲ್ವಾ? ಪರ್ ಸೆಂಟಿಮೀಟರ್ ಅಂತ ತಗೊಳ್ಳೋಣ. This is wave number. If we want wavelength means ಇದೇನು ನಿಮಗೆ ವೇವ್ ನಂಬರ್. ವೇವ್ ಲೆಂತ್ಗೂ ವೇವ್ ನಂಬರ್ಗೂ ಏನು ಡಿಫ್ರೆನ್ಸ್ ಇದೆ ಗೊತ್ತಾ? 1 by lambda which is equal to wave number. If you want lambda here means lambda is equal to 1 by wave number. ಈಗ ಏನ್ ಮಾಡ್ತೀರಾ ಇದನ್ನ? ನಿಮಗೆ ಲ್ಯಾಂಬ್ಡಾ ಬೇಕು ಅಂದ್ರೆ 1 by ಇಲ್ಲೇನಿದೆ ಇದನ್ನ ಮಾಡಬೇಕು. ಸೊ 1 by 5141.10 ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಇದೆ. ಎಷ್ಟು ಬರುತ್ತಪ್ಪ? 1 by 5 ಅಂದ್ರೆ 0.2 ಸಮಥಿಂಗ್ ಆ ಥರ ಬರುತ್ತೆ. ಎಷ್ಟು ಬಂತ ಆನ್ಸರು? 1 by 5141.10. So this is equal to shit. ಒನ್ ಪಾಯಿಂಟ್ ಸಮಥಿಂಗ್ ಅಂದ್ರೆ 2 ಪಾಯಿಂಟ್ ಸಮಥಿಂಗ್ ಇಂಟು 10 to the power of ಆ ಥರ ಬರುತ್ತೆ. ಸೊ ಇದನ್ನ ಡಿವೈಡ್ ಬೈ ಮಾಡಿ. ಗುರುಮೂರ್ತಿ ಯಾರಿದ್ದೀರಾ? ಅವ್ರು ಏನ್ ಮಾಡ್ಬೇಕು, ಇವಾಗ ವೇವ್ ನಂಬರ್ ಕೊಟ್ಟಿದ್ದೀರಾ, ವೇವ್ ಲೆಂತ್ ಬೇಕು ಅಂತಂದ್ರೆ 1 by ವೇವ್ ನಂಬರ್ ಮಾಡಿದ್ರೆ ನಿಮಗೆ ವೇವ್ ಲೆಂತ್ ಬರುತ್ತೆ. ಸೊ ಹಾಗಾಗಿ 1 minute I will show you. 1
divide by 5141.1. This is which is equal to 1.945 into 10 to the power of minus 4 centimeters. ಇಷ್ಟು ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ನಾನು ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಅಷ್ಟೇ ಇದನ್ನ ಕೊಟ್ಟಿರೋದು. ಇದೇನು ಪ್ರಾಪರ್ ಕ್ವಶನ್ ಅಲ್ಲ. ನಿಮಗೆ ಪ್ರಾಪರ್ ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಇದೇ ತರ ನಿಮಗೆ N1 N2 ಕೊಟ್ಟು ಕೇಳುವಂಥದ್ದು. ಓಕೆನಾ? ಮತ್ತೆ ರಿಡ್ಬರ್ಗ್ ಕಾನ್ಸ್ಟೆಂಟ್ ನ ಕೆಲವೊಂದ್ಸತಿ ಕೊಟ್ಟಿರ್ತಾರೆ, ಕೆಲವೊಂದ್ಸತಿ ಯು ಹ್ಯಾವ್ ಟು ರಿಮೆಂಬರ್ ದ ಮ್ಯಾಕ್ಸಿಮಮ್ ದೇ ವಿಲ್ ಗಿವನ್ ಯು. ಇಫ್ ದೇ ಡಿಡಂಟ್, ಯು ಹ್ಯಾವ್ ಟು ನೋ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಓಕೆನಾ? ಎನಿ ಡೌಟ್ಸ್? ಏನಾದ್ರೂ ಡೌಟ್ಸ್ ಇದೆಯಾ? No doubts means I will end up this session. Okay.